ಚೆನ್ನಾಗದಲ್ಲವ. ಮಾತಾಡ್ಸ್ನಿಲ್ವವ? ಹ್ಞೂ ಮಾತಾಡಿಸ್ತು. ಊಟ ಮಾಡಿ ಅಂತ ಕೈ ವರ್ಷ ತೋರಿಸ್ತಾ ಕೂತದಲ್ಲ ಪಪ್ಪ. ನನಗೆ ಹೊಟ್ಟೆ ಹೊಡೆದೋಯ್ತು ಹೋಗತ್ತಾಗೆ. ಯಾವಾಗ ಬಂದರೂ ಕೂತ್ಕೊಂಡು ಗಂಟೆ ಮಾತಾಡ್ತಿತ್ತು. ಹೊಟ್ಟೆ ಹುರಿದು ಬೆಂಕಿ ಆಯ್ತು ಅತ್ತಾಗೆ. ಕಣವ, ಅಯ್ಯೋ ನಮ್ಗಂತೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಕಣವ. ಡಾಕ್ಟ್ರು ಇರೋ ಗಂಟೆ ಅವ್ರು ಕೇಳಿದ್ದ ಉಣ್ಣೋದು ತಿನ್ನೋದು ಏನಾರು ಇದ್ರೆ ಕೊಟ್ಬಿಡಿ, ಅವ್ರು ಬಗೆಹರಿಸಿ ಅಂತವ್ರು ಅಷ್ಟೇ. ಗ್ಯಾರಂಟಿನೇ ಕೊಟ್ಟಿಲ್ಲ ಕಣವ. ಇನ್ನೇನು ಮಾಡೋಕ್ಕದ ಸುಮ್ಮನಿರವ ಪಪ್ಪ. ನೀವು ಪಪ್ಪ ಆಗ್ಲಿಂದ ನೋಡ್ಕೊಂಡ್ರಿ. ನಿನ್ನ ಮದ್ವೆಕಿಂತ ಮುಂಚೆಗೆ ಹುಷಾರು ತಪ್ಪಿತ್ತಿಲ್ವಾ? ಆಗ್ಲಿಂದ ಹುಷಾರು ತಪ್ಪಿತ್ತು ಕಣ್ಕಂಬ್ಲಂಟಿ. ನಿಮ್ಮ ಕೈಲಾಗಿದ್ದು ನೀವು ಮಾಡಿಲ್ಲ ಸುಮ್ಮನಿರವ. ಅಷ್ಟು ವರ್ಷದಿಂದ ಉಳಿಸ್ಕೊ ಬಂದಿದ್ದೀರಿ. ಈಗ ಏನಂದದ್ದು ಆಗ ನನ್ನ ಮದುವೆ ಮಾಡ್ಬಿಡಿ, ಕಣ್ಣಲ್ಲಿ ನೋಡ್ಕೊತೀನಿ ಅಂತ ಕುಂತದೆ. ಇವನು ಹಿಂಗೆ ಅರ್ಥ ಕುಂತಾರಲ್ಲ ಕಂಬ್ಲಂಟಿ, ಏನು ಮಾಡನೆ? ಅಲ್ಲ ಕಣವ, ನಾನು ಹೇಳೋದು ಈಗ ಚಿನ್ನುಗೆ ಏನು ಕಮ್ಮಿ ಆಗಿರೋದು. ಅವಳು ಇಂಜಿನಿಯರಿಂಗ್ ಓದ್ತಾವಳೆ. ಇನ್ನೊಂದು 6 ತಿಂಗಳು 7 ತಿಂಗಳಾದ್ರೆ ಅವಳಿಗೂ ಕೆಲಸ ಸಿಗ್ತದೆ. ಅಯ್ಯೋ ಅವಳು ಕೆಲಸ ಕಳಿಸ್ತಿದ್ವು, ನಾವು ಮಾಡ್ಕೊಂಡಿರ್ತಾನೆ. ಕೆಲಸ ಕಳ್ಸಕ್ಕಿಲ್ಲ ಕರಂಟಿ. ಸಿಕ್ಕಿಲ್ಲ ಸಿಕ್ಕಿಲ್ಲ. ನೀನು ಸೊಸೆ ಅಚ್ಚುಕಟ್ಟಾಗೆ ಮಡಿಕೋ ಬೇಡ ಅನ್ನಿಲ್ಲ ಮಗ. ಅದಕ್ಕೆ ಬೇಡ ನನಗಾಗನು. ಅಯ್ಯೋ ನಮಗೆ ಅದೇ ತಲೆ ಕೆಟ್ಟೋಗೋದೆ ಕಂಬ್ಲಂಟಿ. ಏನು ಮಾಡೋದು ಏನೋ ನನಗೆ ಒಂದು ಅರ್ಥವೇ ಆಯ್ತಿಲ್ಲ. ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದೆ. ಏನು ಮಾಡಿರಿ ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಹೇಳ್ತೇನೆ ನೀವು ಯಾವತ್ತಿಂದನೇ. ಅವರು ಕುಣಿಸ್ಕೊಂಡು ಹೇಳಿದ್ರು, ಅಂಥ ಹುಡುಗಿ ಮದುವೆ ಮಾಡೋಕ್ಕೆ ಏನು ಪ್ರಾಬ್ಲಮ್ಮು ನಿನಗೆ, ಹಿಂಗೆ ಆಡ್ತೀಯಲ್ಲ ಸುಮ್ಮನೆ ಒಪ್ಕೊಂಡು ಆಗೋ ಅಂತ. ಬೇಕಾದ್ರೆ ಮಾದೇವನ ಮಗಳು ಆಯ್ತೀರಿ ಅಂತಾನೆ, ಇವಳು ಬೇಡ ಅಂತಾನೆ. ಹಂಗೂ ಯಾಕಲ ಏನಿಲ್ಲ ಕಾರಣ ಅಂದಿದ್ದಕ್ಕೆ ಜೊತೆಯಲ್ಲಿ ಎಲ್ಲವ ಸಣ್ಣದ್ರಿಂದ ಆಡ್ಕೊಂಡು ಬೆಳೆದೀವಿ. ಈಗ ಅವಳನ್ನೇ ಮದುವೆಗೆ ಬೇಜಾರು ನನಗೆ ಅಂತಾನೆ. ಹೆಂಗೆ ಮಾಡೋದು ಕಂಬ್ಲಂಟಿ? ನನಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಆಲಕ್ಕಲೆ ಮಗ ಏನಾದಂತೆ ಜೊತೆಯಲ್ಲಿ ಬೆಳೆದು ಬಿಟ್ರೆ ಮದುವೆ ಆಗಬೇಡಿ ಅಂತ ಹೇಳಿದಂತ. ಏನು ಆಡನೋ ಯಪ್ಪ ದೇವ್ರಕ್ಕಂತ ಹೋಗು. ಅವನು ನೋಡಿದ್ರೆ ಮಕ್ಕನು ಊದಿಸ್ಕೊಂಡು ಕೂತಾನೆ ಕಣ್ಮಗ. ಆಮೇಲೆ ಏನು ಮೊಸಿ ಅಲ್ಲ ಕಣವ. ನಾನು ನೆನೆ ದಿವಸ ಇವ್ರಿಗೆ ಎಸದಕ್ತೆ ಊರಿಗೆ ಹೋಗಿದ್ನ. ಪದ್ಮಂಗೆ ಹುಷಾರಿದ್ದೀವಲ್ಲ, ಆಪ್ರೇಷನ್ ಆಗಿತ್ತಲ್ಲ, ಹಾಸ್ಪಿಟ್ಲಿಗೆ ಹೋಗಕ್ಕಾಗಲಿಲ್ಲ. ತಡೆಗೆ ಹೋಗಿ ನೋಡ್ಕೊಬರೋದ ಅಂದ್ಬಿಟ್ಟು ಹೋದ್ನಲ್ಲ. ಹೋಗ್ಬಿಟ್ಟು ಬಂದಷ್ಟು ಲತ ಏನು ಗಾಬರಿಯಿಂದವ. ನಿಮ್ಮ ಮಗ ಬರೋಕ್ಕೆ ಹೇಳಿದ್ರು ಅಂತ ಅಂದ್ಲ ಅವಳು. ನನಗಿದ್ಯಾಕಪ್ಪ ಬರೋಕ್ಕೆ ಹೇಳೋದು, ಇವಳು ಯಾಕೆ ಹಿಂಗೆ ಗಾಬರಿ ಅದಳು ಅಂದರೆ ಏನು ಅಂದರೆ ಹೇಳು. ಆಗ ದುಸು ಹೋಯ್ತೀನಿ. ಯಾಕಲ ಮಗ ಏನಿಲ್ಲ ಅಂದರೆ ನಿಮ್ಮ ಮಗಳು ಈ ಕೆಲಸ ಮಾಡೋಳ ಸರಿಯಾ? ಯಾಕೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನ್ನ ಮಗಳ? ಏನು ಮಾಡಿದಳು ನನ್ನ ಮಗಳು? ಮಾಡಬಾರ್ದು ಕೆಲಸ ಅಂಥದ್ದು ಏನು ಮಾಡಿದಳು ಹೇಳ್ಬಿಡ್ಲಿ, ತೋರಿಸ್ಬಿಡ್ಲಿ ಅಂತ ಏನೇನೋ ತಗೊಂಡು ಕುಂತಾನೆ ಕಣ್ಮಗ. ಅದಕ್ಕೆ ಕಣವ ಇವರು ಇಂಜಿನಿಯರು ಅಂತ ಏನೇನು ಹೇಳ್ಕೊಂಡು ಮಾಡಿದ್ರಲ್ಲ, ಅದಕ್ಕೆ ಬಿಡು. ಪರೀಕ್ಷೆ ಮಾಡೋಕ್ಕೆ ಕಣ್ಮಗ. ಅದು ಸುಳ್ಳು ಅಲ್ಲ ಬಿಟ್ರೆ ರಂಗಣ್ಣಂಗೆ ಅನ್ನಂತೆ ಅದು ನಿಜವಾದೇ ಅಂದರೆ ಇವರು ನಿನ್ನ ಪರೀಕ್ಷೆ ಮಾಡೋಕ್ಕೆ ಹಂಗೆ ಕೇಳಿರೋದು. ಏನಂದದು ನಿನ್ನ ಬಾಯಲ್ಲಿ ಏನಂತ ಬಂದದು ಅಂತವ. ಅಲ್ಲ ಕಂಬ್ಲಂಟಿ, ನಾನು ಪರೀಕ್ಷೆ ಮಾಡೋದು ನಾನು ಏನು ಮಾಡೋಣ ಅಂತ ಹೇಳಿ ನೀವೇ. ಈಗ ಮದುವೆ ಆಗ್ಬೇಕಾಗಿರೋದು ಅವನೇ ಹೋಗ್ತಾ ಹೋದಾಗ ನಾನೇನು ಮಾಡಂಗಿದ್ದದು ಹೇಳಿ ನೀವೇ. ಅಯ್ಯೋ ಪಾಪ ನೀನೇನು ಮಾಡಿ ಸುಮ್ಕಿರವ. ನೀನೇನು ಮಾಡಂಗಿದ್ದದ್ದು? ಅದೇನೋ ಅಂತಿದ್ರಂತಂಗೆ ಆಯಿತು ಕತೆ. ನೀನೇನು ಮಾಡಂಗಿದ್ದದ್ದು? ಅದಕ್ಕೆ ಹಿಂಗೆ ಇಂಜಿನಿಯರ್ ಅಂತ ಹಿಂಗೆ ಮಾಡಬೇಕು ಹೊಟ್ಟಬೇಕು ಅಂದಿದ್ದಕ್ಕೆ ಆಯಿತು ಮಾಡ್ರೆ ಬಚ್ಕಟ್ಟಾಗ ಒಳ್ಳೆದಾಗಲಿ ಅಂತ ಮಾಮೂಲಿ ಹೇಳಂಗೆ ಹೇಳ್ದೆ ನಾನು. ಇವರು ಹಿಂಗೆ ಅನ್ಕೊಬಿಟ್ಟವ್ರೆ, ಆಗಲಿಂದ ಮಾಡ್ಕೊತೀನಿ ಅಂತ ಅಂದು. ಈಗ ನೋಡಿದ್ರೆ ಮದುವೆ ಮಾಡ್ತೀವಿ ಅಂದರೆ ಆಯಿತು ಒಳ್ಳೆದಾಗಲಿ ಅಂತ ಅವಳ ನನ್ನ ಲೆಕ್ಕದಲ್ಲಿ ಇವ್ರು ಅರ್ಥ ಮಾಡ್ಕೊಂಡವ್ರೆ. ನಾವು ಅವತ್ತೇ ಮಾತಾಡಿ ಮುಗಿಸಿದ್ವಲ್ಲ, ಇನ್ನು ಯಾಕೆ ಸುದ್ದಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಕಂಬ್ಲಂಟಿ ಈ ಥರ ಆಯ್ತದೆ ಅಂತ ಅನ್ಕೊಂಡಿದ್ದಿಲ್ಲ. ಅವ್ರು ಸೀರಿಯಸ್ ಆಗಿ ಹೇಳ್ತಾವ್ರೆ ಅಂತಲೇ ಅನ್ಕೊಂಡೆ ನಾನು. ಏನು ಮಾಡ್ದೆ ಹೋಗಿ. ನಮ್ಮ ಅಜ್ಜಿ ಹೇಳಿದ ಮಾತಾ ಉಳಿಸ್ಕೊಳಕ್ಕೆ ಆಯ್ತಿಲ್ವಲ್ಲ ಅಂತ ನಿಜವಾಗ್ಲೂ ನನಗೆ ಹೊಸಿ ಬೇಜಾರಾಯ್ತಿಲ್ಲ. ಎಲ್ಲಿದ ನಿಕ್ಕಗನು ಒಳಗವನೇ ಮಾತಾಡ್ತೀನಿ ಸುಮ್ಕೆ ಮಗ. ಬಿಟ್ಕೊಡೋಕ್ಕೆ ಕಾರ್ ತಗೊಂಡು ಬಲ ಅಂತೀನಿ. ಹೋಯ್ತವತ್ತೆ ಹೇಳ್ಕೊಂಡು ಹೋಯ್ತೀನಿ ಸುಮ್ಕಿರು. ಹೇಳಷ್ಟು ಹೇಳೋದು ಮಗ. ಅದ್ರ ಮೇಲಿನ ಬಲವಂತ ಮಾಡೋಕ್ಕದ ಅಷ್ಟು ಹೇಳ್ರವ. ನಾವೇನು ಮಾಡೋಂಗಿಲ್ಲ ಪಾಪ. ಅವ್ರದ್ದು ಏನು ತಪ್ಪಿಲ್ಲ. ನಮ್ಮ ಮನೆಯವ್ರದ್ದು ಮಾತ್ರ ಮಾಡ್ಕೊಳಕ್ಕೆ ಚಿನ್ನ ಮದುವೆ ಮಾಡ್ಕೊಳಕ್ಕೆ ಭಾಳ ಇಷ್ಟವಾಗಿ ಅವರೇ. ಈ ನನ್ನ ಮಗನೇ ಒಪ್ತಾ ಹೋದಾಗ ಯಾರೇನು ಮಾಡೋಕ್ಕದು ಹೇಳ್ಕಂಬ್ಲಂಟಿ ನೀವೇ. ಹೆಣ್ಣು ಗಂಡು ಒಪ್ನಿಲ್ಲ ಆದದ ಸುಮ್ಮನಿರವ. ಅದಕ್ಕೆ ಅವ್ವ ಬಾಕಂಬ್ಲಿ ಓಡ್ಬರದ ಬಾ ಅನ್ಕೊಂಡು ಏನು ಹೊಸಿ ಹಿಂಸೆ ಮಾಡಿಲ್ಲ. ಅದಕ್ಕೆ ಬಂದೆ ಕಣವ. ಬಂದ್ರೆ ಸುಮ್ಮನಿರಿ ಆಂಟಿ. ಸರಿ ಊಟನೂ ಮಾಡಿಲ್ಲ ನೀವು? ಇನ್ನೇನು ಊಟ ಮಾಡ್ತಾ ಕುತ್ಕೊಂಡೇವ ಸಾಕಲ್ವಾ? ಏನು ಇನ್ನೆಷ್ಟು ಉಂಡಿ ಸುಮ್ಕಿರು. ಅಯ್ಯೋ ನನಗಂತೂ ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಕಣ್ಮಗ. ತಲೆ ಕೆಟ್ಟು ಕೆರಾಡ್ದಂಗೆ ಆಗ್ಬಿಟ್ಟದೆ. ಮನೇಲಿ ಎಲ್ಲಿ ಇಲ್ಲದ ಕನ್ನ ಉತ್ಪತ್ತಿ ಮಾಡ್ಬಿಟ್ಟನಪ್ಪ ಇವನು. ನನಗೆ ಹೆದರಿಕೆ ಆಯ್ತದ. ನನಗೆ ಗೋವಿಂದ ಅರ್ಧ ಚಿಂತೆ ಆಗ್ಬಿಟ್ಟದ ನನಗೆ ಕಣವು. ಆಲೆ ಸುಮಾರು ವರ್ಷ ಆಗೋಗಿತ್ತು. ಮನೇಲಿ ಏನಾರೇ ಕದನ ತೆಗ್ದು ತಿರ್ಗಾ ಸುಳ್ಳು ಮಾಡ್ಕೊಬಿಟ್ಟನು ಅಂತವ. ಅದೇ ಒಂದು ಯತ್ನೆ ಆಗ್ಬಿಟ್ಟದೆ. ಮನೇಲಿ ನೆಮ್ಮದಿಲ್ದಾಗ ಮಾಡ್ಬಿಡ್ತಾನೆ ಕಣ್ಮಗ ನಿಜವಾಗ್ಲೂ. ಹೆಂಗೋ ಸದ್ಯಕ್ಕೆ ಆಗ್ಲಿಂದನೂ ಸುಮಾರು ದಿವಸ ಆಗೋಗಿತ್ತು. ಮನೇಲಿ ಕದ್ನಿಲ್ದಾನೆ ಅಣ್ಣ ತಂದಿರು ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿ ಹೋಯ್ತಿದ್ರು. ಈಗ ಯಾವಾಗ ಈ ಸುದ್ದಿಗೆ ತಿರ್ಗಾ ಇದು ಮಾಡ್ಕೊಂಡಾರೋ ಅಂತ ಅದು ಬೇರೆ ಯತ್ನೆ. ಅದೇ ಕುಟಿ ಹೇಳೋದಂತ ಅಣ್ಣ. ಇಲ್ಲ ಅಲ್ಲಿ ಗಂಟು ಹೋಗಿಲ್ಲ. ನನ್ನ ಕಿವಿಗೆ ಹಾಕವೇ ಕೇಳಿ ಹೋಗ್ಬಿಟ್ಟು ಅಂದ್ಬಿಟ್ಟು ಇನ್ನೇನು ಮಾಡಿಯವ. ನಾನು ಕೇಳಲಿಲ್ಲ ಅಂದರೆ ಸುಮ್ಮನೆ ಅದನ.
ನೋಡು ನನ್ನ ಮಗಳನ್ನ ಮದುವೆ ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ನೀನೇ ಕೇಳಕ್ಕಿಲ್ವಲ್ಲ ಕರುಬ್ಲಿ ನೀನು ಅಂತ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಅಂದ್ಬಿಟ್ಟು ಅದಕ್ಕೆ ತಗೆ ಹೋಗಿ ಕೇಳ್ಕೊಂಡೆ ಬಂದ್ಬಿಡದ ಬಾಕಂಬ್ಲಿ ಅಂದ್ಬಿಟ್ಟು ಪಪ್ಪ ಇವಳು ಕೂಲಿನೂ ಮುರಿದೆ 3 ಗಂಟೆ ಮೇಲೆ ಸಸಿ ನೆಡಕ್ಕೆ ಹೋಯ್ತೀನಿ ಟಮಾಟೆ ಸಸಿ ಅಂತಿತ್ತು ಅದನ್ನು ಮುರಿದೆ ತಗೆ ಅಯ್ಯೋ ಸುಮ್ಮನೆ ಕದೆ ಕಂಗಂದಿಯೇ ಪಪ್ಪ ಏನಂತೆ ನೋಡದಂಗ ಅನ್ನವ ಹೇಳು ನೋಡೋದು ಏನಂದನು ಅಂತ. ಓ ಅಜ್ಜಿ ಯಾವಾಗ ಬಂದ್ರಿ? ಆ ಮಧ್ಯಾಹ್ನ ಬಂದು ನೀನೆಲ್ಲ ಹೊಂಟೋಗಿದ್ದೆ ಕೆಲಸ ಇತ್ತು, ಸ್ವಲ್ಪ ಹೊರಗಡೆ ಹೋಗಿದ್ದೆ. ಬಸ್ ಸ್ಟ್ಯಾಂಡ್ ಗಂಟೆ ಡ್ರಾಪ್ ಮಾಡೋಗು. ಉಂಕನಪ್ಪ ಒಂಚೂರು ಬಿಟ್ಟು ಕೊಡ್ಬಪ್ಪ. ಸರಿ ಆಯ್ತು ಬನ್ನಿ. ಮತ್ತೆ ಇರ್ಬೋದಾಗಿತ್ತಲ್ಲ, ಬೆಳಿಗ್ಗೆ ಹೋಗ್ಬೋದಾಗಿತ್ತು. ಇಲ್ಲ ಕದ್ಬ ಹೋಗ್ಬೇಕು ಕಣ. ಸರಿ ಅಜ್ಜಿ ಆಯ್ತು ಬನ್ನಿ. ಮತ್ತೆ ಮಗ ಲ ತಾತ ಏನೋ ಗಗನ ಮದುವೆ ಮಾಡಿ ಅಂತ ಹೇಳಿದಂತಲ್ಲ. ಅಜ್ಜಿ ಅಂತ ಇದ್ದಾರೆ. ಮತ್ತೆ ಏನು ಕೊನೆ ಆಸೆ ನೆರವೇರಿಸ್ಬೇಕಲ್ವಲ್ಲ. ಅದೇ ಅಜ್ಜಿ ನಾನು ಆಗಲ್ಲ ಅಂತ ಹೇಳಿದ್ದೀನಾ? ಆಗ್ತೀನಿ ಅಂತ ಹೇಳಿದ್ದೀನಲ್ಲ. ಹಂಗಾರೆ ಚಿನ್ನನ್ ಮದುವೆ ಮಾಡ್ಬೇಕು ಅಕ್ಕ ಈ ವರ್ಷ. ನಾನು ಚಿನ್ನು ಮದುವೆ ಆಗ್ತೀನಿ ಅಂತ ಯಾವಾಗ ಹೇಳ್ದೆ? ಅದಕ್ಕೆ ಆಗ್ಲಿಂದನೂ ಅಜ್ಜಿ ನಿಮ್ಮ ಮುತ್ತಜ್ಜಿ ತಾವಿಂದನೂ ಅವ್ರು ಹೇಳ್ತಿಲ್ವಲ್ಲ. ಚೆನ್ನಾಗಿ ಇದು ಮಾಡ್ತೀಯ ಕಣ್ಮಗ. ನಿಂಗಮ್ಮನ ಮಾತ ತೆಗ್ದಾಕೇನಿ ನಿಂಗಜ್ಜಿ ಮಾತ. ಹೋಗು ಎತ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಸಾಕಿ ಸಲ್ವಿ ಹಂಗೆಲ್ಲವ ಯಾಕೆ ಆಸೆಯಿಂದ ಸಾಕಿದ್ರು ಅವ್ರ ಆಸೆಯ ನೆರವೇರ್ಸಕ್ಕಿಲ್ವ ನೀನು? ಅವ್ರು ಸತ್ತೋಗವ್ರೆ ಅನ್ಕೊಂಡು ಅವ್ರ ಮಾತು ತೆಗ್ದಾಕ್ಬಿಡ್ದು ಕಣಪ್ಪ. ಅವ್ರ ಮಾತ ನಾವು ನಡ್ಸ್ಕೊಟ್ಟಾಗ್ಲೇ ನಾವು ದೊಡ್ಡ ಮನ್ಸರಾಗೋದು ತಿಳ್ಕೊಬಿಡು. ಅಜ್ಜಿ ಅದಾಗಲ್ಲ, ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ. ನನಗೆ ನಿಜವಾಗ್ಲೂ ಚಿನ್ನನ ಆ ದೃಷ್ಟಿ ನೋಡೋಕೆ ಇಷ್ಟನೇ ಇಲ್ಲ. ಅವಳು ನಾವೆಲ್ಲ ಜೊತೆ ಆಟ ಆಡ್ಕೊಂಡು ಬೆಳೆದಿದ್ದೀವಿ. ಇವಾಗ ಅವಳನ್ನೇ ಮದುವೆಗೆ ಬೇಕು ಅಂದರೆ ನಾನು ಯಾವತ್ತೂ ಅವಳನ್ನ ಆ ಥರ ದೃಷ್ಟಿ ನೋಡೇ ಇಲ್ಲ. ಬೇಕು ಅಂದರೆ ಮಾದೇವ ಮಾವನ ಮಗಳು ಶಾನ್ವಿ ಮದುವೆ ಆಗ್ತೀನಿ. ಉಂಕಲ್ಲ ಹಂಗೆ ಬೇರೆ ಹಂಗಿನ ಬಿಟ್ಟಿಕರಪ್ಪ. ದಮ್ಮಯ್ಯ ನೀನು ಕಾರ್ ಕಟ್ಕೊತೀನಿ. ಗೋವಿಂದ ಸುಮ್ಮನದನ್ಲ ಅವ್ರಿಗಾರ ಆಸ್ತಿ ಬದುಕು ಕೋಟ್ಯಾಧಿಪತಿಗಳು ಅದಕ್ಕೆ ಹಂಗೆ ಆಸೆ ಮಾಡ್ತಾರೆ. ನನ್ನ ಮಗಳು ಬಡವೆ ಅಂದ್ಬಿಟ್ಟು ಹಿಂಗೆ ಆಡ್ತಾರೆ ಅಂದ್ಕೊಂಡು ಹೊಸಿದ್ ಮಾಡ್ದ. ಚಿನ್ನು ಒಳ್ಳೆ ಮಗಳು ಕಣಪ್ಪ. ಹೆಂಗೆ ಓದಿ ಹೆಂಗೆ ಇದು ಮಾಡ್ತಿದ್ದಾಳು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಆಗದ್ ಕಲಿ ನೀನು. ಉಂಕನ್ ಮಗ ಹೊರಗಡೆಯಿಂದ ತಂದ್ಬಿಟ್ಟು ಆಮೇಲಿಂದ ಕಣ್ಣು ಬಾಯಿ ಬಿಟ್ಟಿಯ ನೀನು. ಸುಮ್ಮನೆ ಒಪ್ಕೊಂಡು ಆಗದ್ ಕಲಿ ನೀನು. ಇಲ್ಲ ಅಜ್ಜಿ, ನಾನಂತೂ ಮದುವೆ ಅಂತೂ ಬೇಕಾದ್ರೆ ಲೈಫಲ್ಲಿ ಮದುವೆ ಆಗ್ದೇ ಇರ್ತೀನಿ. ಅದು ಚಿನ್ನನಂತೂ ಮದುವೆ ಆಗಲ್ಲ. ನಾನು ಎಷ್ಟು ಸಲ ಹೇಳಿ ಅಮ್ಮನಿಗೂ ಇದನ್ನೇ ಹೇಳಿರೋದು. ಅಮ್ಮನೂ ಬಲವಂತ ಮಾಡ್ತಾರೆ. ಪ್ಲೀಸ್ ಅಜ್ಜಿ ನೀವಾದರೂ ಅರ್ಥ ಮಾಡ್ಕೊಳ್ಳಿ. ಕೆಂಪಜ್ಜಿ ನೀವಾದ್ರೂ ಅಮ್ಮನ ಹತ್ರ ಹೇಳಿ ನಂಗೆ ಇಷ್ಟ ಇಲ್ಲ ಅಂತ. ಹಂಗಂದ್ರೆ ಆದದ್ಲ ಮಗ ಯಾಕ್ಲೆ ಹಿಂಗೆ ಆಟ ಮಾಡಿಯ ನೀನು? ನೋಡ್ಕಂಬ್ಲಿ ನೋಡು ಹೆಂಗಾಡ್ತಾ ಇದ್ದಾನು ಅಂದ್ಬಿಟ್ಟು. ಅಲ್ಲ ಸಂಬಂಧ ಉಳಿಬೇಡ್ದಲ. ಗೋವಿಂದ ಮಾವು ಹೊಸ ಕೋಪ ಮಾಡ್ಕೊಂಡಿದ್ದಾನ. ಅಮ್ಮಂದು ಮಾವನ ಸಂಬಂಧ ಉಳಿಬೇಡ್ದ. ಹೋಗಪ್ಪ ಅದೇನು ಬುದ್ಧಿ ಕಲ್ತಿದ್ಯೋ. ಅಜ್ಜಿ ಪ್ಲೀಸ್ ಅಜ್ಜಿ, ಯಾಕೆ ಸಂಬಂಧ ಏನಾಗುತ್ತೆ? ಯಾವತ್ತಿದ್ರು ಅವ್ರ ಅಣ್ಣ ತಂಗಿನೇ ತಾನೇ. ಆ ಸಂಬಂಧಕ್ಕೆ ಯಾಕೆ ತೊಂದರೆ ಆಗುತ್ತೆ? ಇವಾಗ ನನ್ನ ಮದುವೆ ಆದ್ರೆ ಮಾತ್ರ ಅವ್ರ ಅಣ್ಣ ತಂಗಿಯಾಗಿರ್ತಾರಾ? ಸರಿ ಆಯ್ತು ನಿಮ್ದೊಳೆ, ನೀವೆಷ್ಟೇ ಹೇಳಿ ಅಜ್ಜಿ, ನನಗಂತೂ ಇಷ್ಟ ಇಲ್ಲ. ಸುಮ್ಮನೆ ಬಲವಂತ ಮಾಡಬೇಡಿ ಪ್ಲೀಸ್ ಅಜ್ಜಿ, ಪ್ಲೀಸ್. ಏನಾರು ಮಾಡ್ಕೋಗ್ರಪ್ಪ. ಹೇಳೋಷ್ಟೇ ನೀ ಹೇಳ್ದೆ ಇದ್ರ ಮೇಲೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಹೇಳೋರು ಅರ್ಥ ಮಾಡ್ಕೊಳ್ತದ್ಮೇಲೆ ಇನ್ನೇನು. ಸುಮ್ಮನೆ ಇರಿ ಅಜ್ಜಿ, ನಂಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ. ಸುಮ್ಮನೆ ವಿಷಯ ಮಾತಾಡಬೇಡಿ ಅನ್ಕೊಟ್ಟೆ. ಸರಿ ಬಿಡಪ್ಪ ಆಯಿತು. ಯಾವ ವಿಷಯ ಮಾತಾಡಬೇಕಿಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.